ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿದ್ದೀರಿ ನೀವು 47. ನೀವು ಬಹುಶಃ ಈ ಕಾಲೇಜ್ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಹಾಗೂ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನದಿಂದ ಈಗೂ ಕೂಡ ನೀವು ಒಂದು ಸ್ಥಾನದಾಗದಿರಿ. ಬಹಳ ತ್ರಾಸದಿಂದ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಬಂದಿರಿ. ನಿಜವಾಗ್ಲೂ ನಿಮಗ ನಾನು ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಿರಿಯರು ಹೇಳ್ತಾರೆ, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಯಾವುದು ಶಾಶ್ವತ ಅಲ್ಲ. ಆದ್ರೆ ನಾವು ಹ್ಯಾಂಗ್ ಬದುಕೇವಿ, ನಾವು ಹ್ಯಾಂಗ್ ಇದ್ವಿ, ನಾವು ಸಮಾಜಕ್ಕೆ ಏನು ಕೊಟ್ಟಿವಿ ಅನ್ನೋದು ಮಾತ್ರ ಕೊನೆತನ ಉಳಿತದ. ಅದಕ್ಕೆ ಮತ್ತೊಂದಿಷ್ಟು ಹಿರಿಯರು ಹೇಳ್ತಾರೆ, ನಾವು ಬರ್ಬೇಕಾದ್ರೆ ಶೂನ್ಯದಿಂದ ಬಂದಿರ್ತೇವೆ. ಅಂದ್ರೆ ವಿ ಕೇಮ್ ವಿತ್ ಜೀರೋ. ಬಹುಶಃ ಮಾತಾಡಕ್ಕೂ ಬರ್ತಿರಂಗಿಲ್ಲ, ನಮಗೆ ಏನು ಓದಾಕೂ ಬರ್ತಿರಂಗಿಲ್ಲ, ಎಲ್ಲ ರೀತಿಯಿಂದಲೂ ನಾವು ಜೀರೋ ಇರ್ತೇವೆ. ಆದ್ರೆ ಕೊನೆಗೆ ಹೋಗ್ಬೇಕಾದ್ರೆ ಈ ಇವೆಂಟ್ ಹೀರೋ ಆಗಿ ಹೋಗ್ಬೇಕು ಅಂತಕ್ಕಂಥದ್ದು. ವಿ ಕೇಮ್ ವಿತ್ ಜೀರೋ ಬಟ್ ವಿ ವೆಂಟ್ ವಿತ್ ಹೀರೋಶಿಪ್. ಬಹುಶಃ ಇಲ್ಲಿ ಮ್ಯಾಲೆ ಫೋಟೋ ಮಾಡಕತ್ತಾರ, ಅವ್ರು ಯಾರು ಇಲ್ಲ. ಆದ್ರೆ ಅವರು ಬದುಕಿರ್ತಕ್ಕಂಥ ರೀತಿ ಏನದ, ಅವ್ರ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನದ, ಈಗೂ ಅವು ಶಾಶ್ವತವಾಗಿ ಅದಾವ. ಅಂದ್ರೆ ವ್ಯಕ್ತಿ ಹೋಗ್ತಾನ, ವ್ಯಕ್ತಿತ್ವ ಉಳಿತದ. ಈ ವ್ಯಕ್ತಿಗಳು ಹೋಗಿದಾರ, ಅದರ ವ್ಯಕ್ತಿತ್ವ ಅವ್ರದದ ಇನ್ನು. ಬಹುಶಃ ನನಗೆ ನೆನಪಾಗ್ತದ, ಪುನೀತ್ ರಾಜ್ಕುಮಾರ್ ಜೀವಂತಿದ್ದಾಗ ಅವರ ಅಭಿಮಾನಿಗಳ ಸಂಖ್ಯೆ ಬಹಳ ಕಡಿಮೆ. ಆದ್ರೆ ಅವ್ರು ತೀರ್ಕೊಂಡಾಗ ದುಪ್ಪಟ್ಟಾಗ್ಯಾರ. ಇದರ ಅರ್ಥ ಬಹುಶಃ ಅವರು ನಡೆದಿರ್ತಕ್ಕಂಥ ರೀತಿ ಏನದ, ಸಮಾಜ ಕೊಟ್ಟಿರ್ತಕ್ಕಂಥ ಪ್ರೀತಿ ಏನದ, ಅದು ಬಹುಶಃ ಇನ್ನೂ ಕೂಡ ಜನರು ಅವ್ರ ಬಗ್ಗೆ ಇರೋ ಪ್ರೀತಿಯನ್ನು ನೋಡಿದ್ರೆ ಬಹುಶಃ ಅದು ಮಾತಾಡ್ತದ ಎಂತ ವ್ಯಕ್ತಿತ್ವ ಅವ್ರದ್ದು ಅಂತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ಜನ ನೀವೇನು ಅಂತ ಹೇಳಿದ್ರೆ ಈ ಬ್ಯಾಚ್ನವರು ಶಿಕ್ಷಕ ವೃತ್ತಿಯನ್ನು ಅವಲಂಬಿತರಾಗಿದ್ದೀರಿ. ಈ ಶಿಕ್ಷಕ ವೃತ್ತಿ ಹೆಂಗ ಅಂತ ಹೇಳಿದ್ರೆ ನಮ್ಮ ಈ APJ ಅವ್ರು ಹೇಳ್ತಾರೆ, ಸಿ ಎವ್ರಿ ಚೈಲ್ಡ್ ಇಸ್ ಯುನಿಕ್, ಎವ್ರಿ ಚೈಲ್ಡ್ ಇಸ್ ಯುನಿಕ್, ಅದ್ವಿತೀಯ. ಅಂದ್ರೆ ಯಾವ ಮಗುನು ಕೂಡ ಒಳ್ಳೇದು ಕೆಟ್ಟದ್ದು ಅಂತ ನಿರ್ಧಾರ ಮಾಡಕ್ ಆಗೋದಿಲ್ಲ. ಬಹುಶಃ ಶಿಕ್ಷಕರು ಗೊತ್ತಿರಂಗಿಲ್ಲ ಅವ ಏನ್ ಹಾಕಾರ ಮುಂದ. ಮೊನ್ನೆ ಗಗನಯಾತ್ರೆ ಹೋಗಿ ಬಂದ್ರು ಶುಕ್ಲಾ ಅವರು, ಗಗನಯಾನ ಮುಗಿಸ್ಕೊಂಡು ಬಂದ್ರು. ಬಹುಶಃ ಟೀಚರ್ಗೆ ಗೊತ್ತಿಲ್ಲ ನಮ್ಗೆ ಕಲಿತಕ್ಕಂಥ ವಿದ್ಯಾರ್ಥಿ ಗಗನಯಾತ್ರೆ ಮಾಡ್ತಾನೇನು. ರಾಕೇಶ್ ಶರ್ಮಾ ಹೋಗಿ ಬಂದ್ರು. ಬಹುಶಃ ಇಬ್ಬರ ಹೆಸರು ಕಾಣ್ತೇವೆ ನಮ್ಮ ಭಾರತದ ಅಡಿ ಒಳಗ. ಅಂತಂತ ಮಂದಿ ಅಂತ ಪುಣ್ಯವಂತರು ನಮ್ಮ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ಬಹುಶಃ ತಿಮ್ಮಾಪುರ ಅವರು ತಮ್ಮ ಮಾತನಾಡೋದು ಒಂದಿಷ್ಟು ಹೇಳಿದ್ರು, ಅದು ಏನು ಪುಣ್ಯ ಮಾಡಿರ್ಬೇಕು ಈ ಕಾಲೇಜಿನಾಗ ಬರಾಕ. ನನಗೊಂದು ಮಾತು ನೆನಪಾಕತಿ ಏನು ಅಂತಂದ್ರೆ, ಪ್ರಯಾಗರಾಜಕ್ಕೆ ಭಾಳ ಜನ ಹೋದ್ವಿ, ಜಳಕ ಮಾಡಿದ್ವಿ. ಅಂದ್ರೆ ಭಾರತದೊಳಗೆ ಕೆಲವೊಂದು ಸ್ಥಳಗಳನ್ನ ನಾವು ಪುಣ್ಯ ಸ್ಥಳಗಳು ಅಂತ ಕರೆಸ್ಕೊತೀವಿ. ಜೊತೆಗೆ ಅಲ್ಲಿ ಹೋಗಿ ತಿಮ್ಮಾಪುರ ಅವ್ರ ಪರಿಚಯ ಮಾಡೋಣ ಅಂತ ಹೇಳಿದ್ರು. ಸರ್ ಭಾಳ ಕಾಡಿಸೇವ್ರಿ ನಿಮಗೆ ಅಂತಂದು ಕರೆ ನನಗೆ ನೆನಪು ಇರಲಿಲ್ಲ. ನಾನು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದೆ. ಯಾಕಂತ ಹೇಳಿದ್ರೆ 47 ಜನ ನೀವು ವಿಕಲಚೇತನರಿದ್ದೀರಿ. ನಾನು ವಾರ್ಡನ್ ಆಗಿದ್ದೆ. ವಾರ್ಡನ್ ಆದಾಗ ಅವ್ರಿಗೆ ಹಾಸ್ಟೆಲಿಗೆ ಹೋಗಿ ಎಲ್ಲರೂ ಮೀಟಿಂಗ್ ತಗೊಂಡು ಅಲರ್ಟ್ ಮಾಡಕತ್ತಿದ್ದೆ. ಪರಶುರಾಮ ಎದ್ದು ನಿಂತ್ಕೊಂಡು ಹೇಳಿದೆ, ಸರ್ ಹೆಂಗಾರ ಯಾಕೆ ಅಲರ್ಟ್ ಮಾಡ್ರಿ, ಒಬ್ಬನು ಬಕೆಟ್ ಎತ್ತವ ಇರ್ಬೇಕು ನೋಡ್ರಿ ಅಲ್ಲಿ, ಹಂಗೆ ಅಲರ್ಟ್ ಮಾಡ್ರಿ ಅಂತ ನನಗೆನ್ನೂ ನೆನಪಿದೆ. ಪರಶುರಾಮನ ಕೇಳಿ ಆಯ್ತಪ್ಪ ಯೋಚನೆ ಮಾಡ್ತೇನೆ ಅಂತ ಹೇಳಿದೆ. ನೀವೆಲ್ಲರೂ ನನಗೆ ತ್ರಾಸು ಕೊಟ್ಟಿಲ್ಲ, ನೆನಪಿಟ್ಕೊಡಿ. ಒಮ್ಮಕ್ಕಲೇ 47 ಜನ ಹಂಗಿದ್ದು ನಿಮ್ಗೆ ಹೆಂಗೆ ಸಮಾಧಾನ ಮಾಡಬೇಕು, ಏನು ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ನನಗೆ ಅನುಭವ ಇರಲಿಲ್ಲ. ಆ ಕಾರಣದಿಂದ ಹಾಗಾಗ್ಯದ. ನನಗೆ ಅದು ಕೂಡ ನೆನಪಿಲ್ಲ. ಆದರೆ ನನಗೆ ಆ ಅನುಭವ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ಆಗ ಜಾಗೃತ ಆದಂಥದ್ದು ಈಗ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ವಿದ್ಯಾರ್ಥಿಗಳು ಬಂದು ಕೇಳಿದಾಗ, ಸರ್ ನಾವು ಗುರುವಂದನ ಮಾಡಕತ್ತೀವಿ ಅಂತಂದೆ. ಅವ್ರಿಗೆ ಮತ್ತೆ ಕಂಡೀಷನ್ ಮಾಡಿ, ನೀವು ಗುರುವಂದನಕ್ಕೆ ಬನ್ನಿ, ಎಲ್ಲರೂ ಹಾಸ್ಟೆಲಾಗ ಇರ್ಬೇಕು ನೀವು ಅಂತ. ನನಗೆ ಈಗ ಅನಿಸ್ತು, ನಾನು ಹೇಳಿದ್ದು ಭಾಳ ಸೂಕ್ತ ಅನಿಸ್ತು ಅಂತಂತೇಳಿ. ಯಾಕಂತೇಳಿ ತ್ರಾಸು ಕೊಟ್ಟಿದ್ದೇವೆ ಅಂದ್ರಲ್ಲ, ಈಗಿದ್ದಂಥವ್ರು ನಿಮ್ಗೆ ಏನು ಸಹಕಾರ ಮಾಡಿದ್ರಲ್ಲ, ಆಗಿನ ಪಾಠ ಕಲ್ತು ನಾನು
ಆ ರೀತಿ ಈಗಿನ ವಿದ್ಯಾರ್ಥಿಗಳು ನಿಮಗೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಾರ ಅಂತ ಅನ್ನೋದನ್ನ ಎಲ್ಲರೂ ಹತ್ತರಾಗ ಉಳಿದಿದ್ವಿ ಅಂದ್ರಿ, ಹಿಂದಿನ ಅನುಭವಗಳನ್ನು ಹಂಚ್ಕೊಂಡ್ರಿ, ಅದು ನನಗೆ ಖುಷಿ ಕೊಡ್ತದೆ ಅಂತ. ತಮ್ಮೆಲ್ಲರೂ ವೀರೇಶ್ ಕಾಣ್ತದಲ್ಲ, ವೀರೇಶ್ ಬರುವಾಗ ದಾರಿಯಲ್ಲಿ ಏನೋ ಸ್ವಲ್ಪ ತ್ರಾಸಾಗಿತ್ತು, ಹಾಸ್ಪಿಟ್ಲಾಗ ಇಟ್ಟಿದ್ರು. ಒಂದು 3-4 ಜನ ಹುಡುಗರು ಹಳೆ ಪ್ರಕಾರ ಅವ್ಗೆ ಅಲ್ಲಿ ಹೋಗಿ ಸಿವಿಲ್ ಹಾಸ್ಪಿಟ್ಲಾಗ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ರು. ಲಕ್ಷ್ಮಣಂದು ಬೇರೆ, ನಿಂಗಯ್ಯ ಅವನು ನೆನಪ, ನಿಂಗಯ್ಯ. ಆಮೇಲೆ ಉದ್ದಣ್ಣ ಅವದೊಂದು ನೆನಪು ಮಾಡ್ಕೊಳ್ತೇನೆ. ಅವನಿಗೆ ಕೈ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಮ್ಯಾಲಿಂದ ಮುಂದೆ ಕೆಳಗೆ ರೂಮ್ ಮಾಡೋದಕ್ಕೆ ತ್ರಾಸಾಗಿತ್ತು. ನಿಮ್ಗೆ ಆ ಹೊತ್ತಿನಾಗ ಪ್ರಾಚಾರ್ಯನ ನೆನೆಸ್ತೇನೆ, ನಮ್ಮ ಮೇಡಮ್ ಅನ್ನ. 1.5 ತಿಂಗಳು ಅವ್ರ ತಾಯಿ ಅವನ ರೂಮ್ನಾಗ ಕೆಳಗೆ ಬಂದು ಉಳಿದು ಅವ್ರು ಬರುವಾಗ ಅವ್ರ ಕೈಗೂ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಆ ಫ್ಯಾಮಿಲಿ ದಿನ ಇಷ್ಟು ಬಂದು ಅವನ ಸಸರು ಎಲ್ಲ ಇದನ್ನು ಮಾಡ್ಕೊಂಡು ಆರಾಮ್ ಮಾಡೋ ಕೋರ್ಸ್ ಮುಗಿಲಿಕ್ಕೆ ಅವ್ರ ತಾಯಿ ಹೆಲ್ಪ್ ಮಾಡಿದ್ರು. ಅಟೆಂಡೆನ್ಸ್ ಶಾರ್ಟೇಜ್ ಬಂತು. ಸಂಕನೂರು ಸರ್ ಬಂದರು, ನಾನು ನೆನಪು ಮಾಡ್ಕೊತೇನೆ. ಸಂಕನೂರು ಸರ್ ಮೇಡಮ್ ಬಂದು ರಿಪೀಟ್ ಮಾಡಿದ್ರು, ಹಿಂಗಾಗ್ಯದ ಅಂತೇಳಿ. ಆಯಿತು ಅಂತೇಳಿ ಮೇಡಮ್ ಒಪ್ಕೊಂಡು ಮುಗಿಸಿದ್ರು. ನನಗೆ ಯಾಕೆ ಹಾಗ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಅಂಥ ತ್ರಾಸಿದ್ರು ಸಹಿತ ನೀವು ಆ ಕೋರ್ಸ್ ಚೆನ್ನಾಗಿ ಮುಗಿಸ್ಕೊಂಡು ಹೋದ್ರಿ. ಮತ್ತು ಇನ್ನೊಂದು ಹೆಮ್ಮೆ ಪಡ್ತೇನೆ, ಹಂಗಿದ್ದಂಥರ ಜೊತೆಗೆ ನೀವು ಉಳಿದಂಥರ ಸಹಕಾರ ಏನೈತಲ್ಲ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆಗಾಯ್ತು, ಈಗ ಎಲ್ಲರೂ ಸೇರಿ 8 ಜನ ಬಂದು ಸೇರಿರಲ್ಲ. ಆ ಅರ್ಜುನಿಗೆ ನಿನ್ನೆ ನಾನು 8:30 ಬಂದಾಗ ಹೇಳಿದೆ, ಇಷ್ಟು ತ್ರಾಸ ತಗೊಂಡು ಯಾಕೆ ಬಂದೆವು ಅರ್ಜುನ? ಅವ್ನಿಗೆ ಅಂದೆ, ಇಲ್ಲ ಸರ್ ನಮಗೆ ಹಂಗಿಲ್ಲ, ನಾವೆಲ್ಲರೂ ಬರ್ತಾ ಇದ್ದೀವಿ. ಹಂಗಿದ್ದರೆ ಹೆಚ್ಚು ಜನ ಬಂದವ್ರಿ ಅಂತ ಗೊತ್ತಾಯ್ತು. ನಾನು ಹೇಳ್ತೀನಿ, ಅಭಿಮಾನ ಗೊತ್ತಾಯ್ತಾ? ಅದಕ್ಕೆ